ಹೋರಾಟ ಮಾಡ್ಕೊಂಡು ಬಂದಿದ್ರು. ಆದರೆ ನಮ್ಮ ಇವತ್ತು ಮೋದಿಯವರು ಅಮೇರಿಕ ಎದುರ ನೋಡ್ರಿ 3 ಜನ ನಮ್ಮ ನಾವಿಕರು ಅದ್ರ ಮೇಲೆ ದಾಳಿ ಮಾಡಿ ಅಮೇರಿಕಾದ ಶಿಪ್ಗಳು ವಾರ್ ಶಿಪ್ಸು ಯುದ್ಧ ನೌಕೆಗಳು ದಾಳಿ ಮಾಡಿ 3 ಜನರ ಸಾವಾಗ್ಯದ. ಅದ್ರ ಬಗ್ಗೆ ಇವತ್ತಿನವರೆಗೂ ಜಸ್ಟ್ ಒಂದು ಏನಪ್ಪ ಅಂತಂದ್ರೆ ವಿದೇಶಾಂಗ ಒಂದು ಇದರಿಂದ ಮಿನಿಸ್ಟರಿಂದ ಒಂದೇನು ಮೆಸೇಜ್ ಹಾಕ್ತಾರೆ ಅಷ್ಟೇ ವಿನ ಮತ್ತೊಂದು ಇಲ್ಲ ಅಂತ. ಅದು ನಿಜವಾಗಿ ಅದನ್ನು ಮೋದಿ ಅವರು ಖಂಡಿಸ್ಬೇಕಾಗಿತ್ತು. ಖಂಡಿಸೋದು ಅಷ್ಟೇ ಅಲ್ಲ, ಜೋರ್ದಾರಾಗಿ ತಮ್ಮ ಮಾತನ್ನು ಹೇಳಬೇಕಾಗಿತ್ತು ಟ್ರಂಪ್ ಅವ್ರಿಗೆ. ಯಾಕೆ ಹೇಳಿಲ್ಲ ಅನ್ನುವಂಥದ್ದು ಇವತ್ತು ದೊಡ್ಡ ಪ್ರಶ್ನೆ ಆಗಿ ಹೋಗ್ಬಿಟ್ಟದೆ ಇವತ್ತು. ಯಾಕಂದ್ರೆ ಈಗಾಗಲೇ ಹೇಳಿದಂಗೆ ನಿಮಗೆ ನಮ್ಮ ಹಿಂದಿನ ವಿದೇಶಾಂಗ ನೀತಿ ಬಗ್ಗೆ ಇವರು ಟೀಕೆ ಮಾಡ್ತಿದ್ರು ಆರಂಭದಲ್ಲಿ ಬಂದಾಗ, ಮತ್ತೇನೋ ಮಾಡ್ತಿದ್ರು. ಆದರೆ ಇವತ್ತು ಇವರೇನು ಯಾವ ಹಂತಕ್ಕೆ ಬಂದಿತ್ತಿದ್ದಾರೆ ಇವರು ಅಂತ. ನಿಜವಾಗಿಯೂ ಆವತ್ತು ನೆಹರು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ರಷ್ಯಾ ಮತ್ತು ಅದೇ ಕಾಲಕ್ಕೆ ನಮ್ಮ ಅಮೆರಿಕ ಜೊತೆಗೆ ಸಹಿತ ಒಂದು ಅಂತರಕ್ಕೆ ಹಾಕ್ಕೊಂಡಿದ್ರು ಅವರು. ಅವೆರಡೂ ಅವತ್ತು ಶಕ್ತಿಶಾಲಿನೂ ಆಗಿದ್ರು ಇಬ್ಬರು, ಎರಡೂ ಕಡೆ ಎರಡೂ ದೇಶಗಳು. ಆದರೆ ಇವು ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ಒಂದು ಸಾಹಸ ಮಾಡಿ ಅದರಲ್ಲಿ ಯಶಸ್ವಿನೂ ಆಗಿದ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ನಾವು ನೆಹರು ಅವ್ರನ್ನ ಟೀಕಿಸೋದು ಆಗಬಾರ್ದು. ನಿಜವಾಗಿ ಅವ್ರ ಒಳ್ಳೆ ಕೆಲಸ ನಾವು ಮೆಚ್ಚಬೇಕಾಗ್ತದೆ. ಆದರೆ ಇವತ್ತು ಮೋದಿ ಅವರ ನೀತಿಯಿಂದಾಗೆ, ವಿದೇಶಾಂಗ ನೀತಿಯಿಂದಾಗೆ ನಾವು ಎಲ್ಲ ಕಡೆಯೂ ಕಳ್ಕೊಂಡಿದ್ದೀವಿ, ಏಕಾಂಗಿ ಆಗಿದ್ದೀವಿ, ಆರ್ಥಿಕವಾಗಿ ದುರ್ಬಲರಾಗಿದ್ದೀವಿ. ಇದು ಅಷ್ಟೇ ಮುಖ್ಯದ. ನೋಡ್ರಿ, ಅಮೆರಿಕ ಹೇಳಿದ ಮಾತು ನಾವು ಇದೆಲ್ಲ ಕೇಳ್ತಾ ಇದ್ದೀವಿ. ರಷ್ಯಾದ ಎಣ್ಣೆ ತರಿಸೋಂಗಿಲ್ಲಪ್ಪ, ಬಂದ. ನೀವು ವೆನೆಜುಲಾದಿಂದ ಎಣ್ಣೆ ತರಿಸ್ಬೇಕಪ್ಪ, ಎಸ್ ಸರ್. ಏನು ಒಂದಕ್ಕೊಂದು ಸಂಬಂಧ ಇಲ್ಲ ಅಂದರು. ಯಾಕಂದ್ರೆ ರಷ್ಯಾದಿಂದ ನಾವು, ಇರಾನಿಂದ ನಾವು ನಮ್ಮ ತೈಲವನ್ನು ತರಿಸ್ಕೊಂಡ್ರೆ ನಮ್ಗೆ ಕಡಿಮೆ ರೇಟದಲ್ಲಿ ಬೀಳ್ತದೆ, ಸ್ವಸ್ಥ ಆಗ್ತದೆ ನಮ್ಗೆ. ಇಲ್ಲ, ಅಮೆರಿಕ ಡಿಕ್ಟೇಟ್ ಮಾಡ್ತದೆ, ಹಿಂಗೆ ಹೋಗ್ಬೇಕು ನೀವು ಅಂತೇಳಿ. ಈ ದಿಶೆಯಲ್ಲಿ ಇವತ್ತು